ಮಕ್ಕಳೇ, ನಿಮಗೆ ಕತೆ ಕೇಳೋದ್ರಿಂದ ತುಂಬ ಇಷ್ಟ ಅಲ್ವಾ? ಹಾಗಾದರೆ ನಾನಿವತ್ತು ನಿಮಗೊಂದು ಕತೆ ಹೇಳ್ತೀನಿ, ಕೇಳ್ತೀರಲ್ವಾ? ಆ ಕತೆ ಹೆಸರು ಏನು ಗೊತ್ತಾ? ಕೋತಿ ಮತ್ತು ಮೊಸಳೆ. ಒಂದು ಊರು. ಆ ಊರಿನಲ್ಲಿ ಒಂದು ನದಿ ಇತ್ತು. ಆ ನದಿಯ ತೀರದಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಆ ಮಾವಿನ ಮರದ ಮೇಲೆ ಒಂದು ಕೋತಿ ವಾಸವಾಗಿತ್ತು. ಆ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣುಗಳಿದ್ದವು. ಕೋತಿ ಪ್ರತಿದಿನ ಆ ಹಣ್ಣನ್ನು ತಿಂತ ತುಂಬ ಖುಷಿಯಾಗಿರ್ತಾ ಇತ್ತು. ಅದೇ ನದಿಯಲ್ಲಿ ಮೊಸಳೆ ಕೂಡ ವಾಸವಾಗಿತ್ತು. ಒಂದು ದಿನ ಮೊಸಳೆ ಕೋತಿಯನ್ನು ನೋಡಿತು. ಕೋತಿ ಕೂಡ ಮೊಸಳೆಯನ್ನು ನೋಡಿತು. ಕೋತಿ ಮೊಸಳೆಗೆ ಮಾವಿನ ಹಣ್ಣು ಕೊಟ್ಟಿತ್ತು. ಹೀಗೆ ಪ್ರತಿದಿನ ಮೊಸಳೆ ಮತ್ತು ಕೋತಿ ಮಾವಿನ ಹಣ್ಣನ್ನು ತಿನ್ನುತ್ತಾ ಇಬ್ಬರು ಸ್ನೇಹಿತರಾದರು. ಒಂದಿನ ಆ ಮೊಸಳೆ ಏನು ಮಾಡ್ತು ಗೊತ್ತಾ? ಆ ಮಾವಿನ ಹಣ್ಣುಗಳನ್ನು ತಗೊಂಡೋಗಿ ತನ್ನ ಹೆಂಡತಿ ಕೊಡ್ತು. ಆ ಹೆಂಡತಿ ಮೊಸಳೆ ಕೂಡ ಅದನ್ನು ತಿಂದು ತುಂಬ ಖುಷಿ ಪಡ್ತು. ಹೀಗೆ ಪ್ರತಿದಿನ ಮಾವಿನ ಹಣ್ಣನ್ನು ತಗೊಂಡೋಗಿ ತನ್ನ ಹೆಂಡತಿಗೆ ಕೊಡ್ತಾನೇ ಇತ್ತು. ಒಂದಿನ ಆ ಹೆಂಡತಿ ಮೊಸಳೆ ಏನು ಹೇಳ್ತು ಗೊತ್ತಾ? ಈ ಹಣ್ಣೆ ಎಷ್ಟು ರುಚಿಯಾಗಿರಬೇಕಾದ್ರೆ ದಿನ ಆ ಹಣ್ಣು ತಿಂತಾರ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರಬೇಡ್ದು. ಹಾಗಾದರೆ ನನಗೆ ಆ ಕೋತಿ ಹೃದಯನ ತಂದುಕೊಡು ಅಂತ ಕೇಳ್ತು. ಆದರೆ ಆ ಮೊಸಳೆ ಹೆಂಡತಿಯ ಮಾತನ್ನು ನಿರಾಕರಿಸಿ ನಾನು ಕೋತಿಯನ್ನು ಕರೆದುಕೊಂಡು ಬರಲ್ಲ ಅಂತ ಹೇಳ್ತು. ಆದರೆ ಆ ಹೆಂಡತಿ ಮೊಸಳೆ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ತುಂಬಾ ಹಠ ಮಾಡ್ತು. ಅದಕ್ಕೋಸ್ಕರ ಸರಿ ಆಯಿತು ಅಂತ ಒಪ್ಪಿತು. ನಂತರ ಮೊಸಳೆ ಆ ಮರದ ಹತ್ತಿರ ಬಂದು ಕೋತಿನ ಕೇಳ್ತು, ನೀನು ನಮ್ಮ ಮನೆಗೆ ಊಟಕ್ಕೆ ಬಾ. ನಾನು ಡೈಲಿ ನೀನು ಕೊಡ್ತಾ ಇದ್ದಿದ್ದ ಹಣ್ಣುಗಳನ್ನು ನಾನು ಹೆಂಡತಿ ಕೊಡ್ತಿದ್ದೆ. ಅವಳು ಕೂಡ ಅದನ್ನು ತಿಂದು ತುಂಬ ಖುಷಿಪಟ್ಲು. ಹಾಗಾಗಿ ನಿನ್ನನ್ನು ಊಟಕ್ಕೆ ಕರೆದಿದ್ದಾಳೆ. ನೀನು ನಮ್ಮ ಮನೆಗೆ ಊಟಕ್ಕೆ ಬರ್ತೀಯಾ ಅಲ್ವಾ ಅಂತ ಕೇಳಿತು. ಸರಿ ಅಂತ ಕೋತಿ ಒಪ್ಪಿಕೊಂಡು ಮೊಸಳೆಯ ಬೆನ್ನ ಮೇಲೆ ಕುಳಿತು ನದಿ ದಾಟುತ್ತಿತ್ತು. ನದಿಯ ಮಧ್ಯದಲ್ಲಿ ಮೊಸಳೆ ಎಲ್ಲ ಸತ್ಯವನ್ನು ಹೇಳಿಬಿಡ್ತು. ಆಗ ಕೋತಿ ಸ್ವಲ್ಪ ಯೋಚನೆ ಮಾಡಿ, ಅಯ್ಯೋ, ನಾನು ಹೃದಯವನ್ನು ಮರದಲ್ಲೇ ಇಟ್ಟಿದ್ದೇನೆ ಮೊಸಳೆ, ಮೊದಲೇ ಹೇಳಿದ್ರೆ ನಾನು ತರ್ತಿದ್ನಲ್ವಾ ಅಂತ ಹೇಳ್ತು. ಸರಿ, ಹಾಗಿದ್ರೆ ಹಿಂತಿರುಗಿ ಹೋಗೋಣ ಬಾ, ಮರದ ಮೇಲೆ ಇರುವ ನನ್ನ ಹೃದಯವನ್ನು ತರುತ್ತೇನೆ ಅಂತ ಹೇಳಿತ್ತು. ಆಗ ಮೊಸಳೆ ಕೋತಿಯ ಮಾತನ್ನು ನಂಬಿ ಮರದ ಕಡೆ ತಿರುಗಿತು. ನಂತರ ಕೋತಿ ಮರದ ಹತ್ರ ಬಂದ್ಮೇಲೆ ಏನು ಮಾಡ್ತು ಗೊತ್ತಾ? ಆ ಮರ ಮೇಲೆ ಹಾರ್ತು. ಹಾರಿದ್ಮೇಲೆ ಏನು ಹೇಳ್ತು ಗೊತ್ತಾ? ಏ ಮೂರ್ಖ ಮೊಸಳೆಯೇ, ಹೃದಯವನ್ನು ಯಾರಾದರೂ ಮರದಲ್ಲಿಡ್ತಾರಾ? ನಿನ್ನಂಥ ಪೆದ್ದ ನಾನು ಯಾರೂ ನೋಡೇ ಇಲ್ಲ ಅಂತ ಹೇಳ್ತು. ಆಗ ಮೊಸಳೆಗೆ ತನ್ನ ತಪ್ಪಿನ ಅರಿವಾಯಿತು. ಈ ಕಥೆಯಿಂದ ನಮ್ಗೆ ಏನು ಅರ್ಥ ಆಯಿತು ಗೊತ್ತಾ ಮಕ್ಕಳೇ? ಬುದ್ಧಿವಂತಿಕೆ ಅಪಾಯದಿಂದ ನಮ್ಮನ್ನು ರಕ್ಷಿಸುತ್ತದೆ ಅಂತ. ಈ ಕತೆ ನಿಮಗೆ ತುಂಬ ಖುಷಿ ಕೊಡ್ತಾ? ಹಾಗಾದರೆ ಚಪ್ಪಾಳೆ ತಟ್ಟಿ. ಹೀಗೆ ನೋಡ್ತಾ ಇರಿ, ಮತ್ತೆ ಭೇಟಿಯಾಗೋಣ.